Read the disclaimer carefully before watching the video. Hi all of you. ಇವತ್ತು ನಾವು ಥ್ರೈವಿಂಗ್ ಕ್ರೌಡ್ ಫಂಡ್ ಎಂಬ ಒಂದು ಎಕ್ಸಲೆಂಟ್ ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಅದಕ್ಕಂತೆ ಮುಂಚೆ ಕಂಪನಿ ಮೇನ್ ವಿಷನ್ ಏನು ನೋಡಿದ್ರೆ ಎಲ್ಲರಿಗೂ ಫೈನಾನ್ಷಿಯಲ್ ಫ್ರೀಡಮ್ ಕೊಟ್ಟು ಲೀಡರ್ನಿಂದ ನಮಗೆ ಬಿಸ್ನೆಸ್ ವ್ಯವಸ್ಥಾಪಕರಾಗಿ ತಯಾರು ಮಾಡುವುದೇ ಕಂಪನಿಯ ಮೇನ್ ವಿಷನ್ ಆಗಿದೆ. ನಮ್ಮ ಕಂಪನಿಯಲ್ಲಿ ಟೋಟಲಿ 3 ಪ್ಲಾನ್ಸ್ ಇದಾವೆ. ಫಸ್ಟ್ ಪ್ಲಾನ್ $54, ಸೆಕೆಂಡ್ ಪ್ಲಾನ್ $300, ಥರ್ಡ್ ಪ್ಲಾನ್ $45. ಟೋಟಲಿ 3 ಪ್ಲಾನ್ಸ್ ಕಲಿತು $399 ನಾವು ಪೇ ಮಾಡ್ತೀವಿ. ಒನ್ ಟೈಮ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಮಿಲಿಯನಿಯರ್ ಆಗಿ ಎಲ್ಲರನ್ನು ಬಿಲ್ಡ್ ಮಾಡೋದೇ ಕಂಪನಿಯ ಮೇನ್ ವಿಷನ್ ಆಗಿದೆ. ಈಗ ನಮ್ಮ ಕಂಪನಿಯ ಟೈಪ್ಸ್ ಆಫ್ ಇನ್ಕಮ್ಸ್ಗಳು ನೋಡಿದರೆ ಡೈರೆಕ್ಟ್ ರಿಫರಲ್ ಇನ್ಕಮ್ ಆ್ಯಂಡ್ ಇಂಡೈರೆಕ್ಟ್ ರಿಫರಲ್ ಇನ್ಕಮ್, ಡೈರೆಕ್ಟ್ ರಿಫರಲ್ ಕ್ಲಬ್ ಇನ್ಕಮ್, ಡೈರೆಕ್ಟ್ ಗ್ಲೋಬಲ್ ಟೀಮ್ ಲೀಡರ್ಶಿಪ್ ರಾಯಲ್ಟಿ, VIP Platinum income, VIP Diamond income, VIP Crown income and lifetime awards, rewards and trips for leaders. And 9th Global Auto Level income and ಟೂರ್ ಪ್ರೋಗ್ರಾಮ್ಸ್. ಈ ಥರ ನಾವು 9 ಟೈಪ್ಸ್ ಆಫ್ ಇನ್ಕಮ್ಸ್ ತಗೊಂತೀವಿ. ಈಗ ಫಸ್ಟ್ ಪ್ಲ್ಯಾನ್ $54 ಪ್ಲ್ಯಾನ್ ನೋಡೋಣ. ಈ ಪ್ಲ್ಯಾನ್ನಲ್ಲಿ ನಾವು $54 ಇನ್ವೆಸ್ಟ್ಮೆಂಟ್ ಮಾಡ್ಕೊಂತೀವಿ. 100% ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಫ್ರೆಂಡ್ಸ್ ನಾವು ಇನ್ವೆಸ್ಟ್ ಮಾಡಿದ ಅಮೌಂಟ್ ಎಲ್ಲ ಕೂಡ. ಡೈರೆಕ್ಟ್ ರಿಫರಲ್ ಇನ್ಕಮ್ ನೋಡ್ಕಂದ್ರೆ ಈ ಪ್ಲಾನ್ನಲ್ಲಿ ನಾವು ಎಷ್ಟು ಮೆಂಬರ್ಸ್ನಾದರೂ ಇಂಟ್ರೊಡ್ಯೂಸ್ ಮಾಡಬಹುದು. ಈಚ್ ಡೈರೆಕ್ಟ್ಗೆ 50% ನಾವು ಡೈರೆಕ್ಟ್ ರಿಫರಲ್ ಇನ್ಕಮ್ನಲ್ಲಿ ತಗೊಳ್ಬಹುದು. ನೆಕ್ಸ್ಟ್ ಇನ್ಕಮ್ ಇಂಡೈರೆಕ್ಟ್ ರಿಫರಲ್ ಇನ್ಕಮ್ ನೋಡ್ಕಂದ್ರೆ ಇಲ್ಲಿ ಟೋಟಲಿ 20 ಲೆವೆಲ್ಸ್ ಇರ್ತವೆ ಫ್ರೆಂಡ್ಸ್. ಸೆಕೆಂಡ್ ಲೆವೆಲ್ನಿಂದ $5 ಬರ್ತವೆ ನಮಗೆ. ಸೆಕೆಂಡ್ ಲೆವೆಲ್ ಅಂದರೆ ಯಾರು? ನಾವು ಇಂಟ್ರೊಡ್ಯೂಸ್ ಮಾಡಿದ ಪರ್ಸನ್ಸ್ ನಮಗೆ ಫಸ್ಟ್ ಲೆವೆಲ್ಗೆ ಬರ್ತಾರೆ. ಅವರು ಯಾರನ್ನ ಇಂಟ್ರೊಡ್ಯೂಸ್ ಮಾಡಿದರೆ ನಮಗೆ ಸೆಕೆಂಡ್ ಲೆವೆಲ್ ಆಗ್ತಾರೆ. ಸೆಕೆಂಡ್ ಲೆವೆಲಿಂದ $5, ಥರ್ಡ್ ಲೆವೆಲಿಂದ $2, ಫೋರ್ತ್ ಲೆವೆಲಿಂದ $2, ಫಿಫ್ತ್ ಲೆವೆಲಿಂದ $1, 6th to 10th ಲೆವೆಲ್ಗೆ $0.5, 11 to 20 ಲೆವೆಲ್ಗೆ $0.25. ಈ ಥರ 20 ಲೆವೆಲ್ಸ್ನಲ್ಲಿ ಎಲ್ಲಿ ಯಾರು ಇಂಟ್ರೊಡ್ಯೂಸ್ ಆದರೂ ಕೂಡ ನಾವು ಇಂಡೈರೆಕ್ಟ್ ರಿಫರಲ್ ಇನ್ಕಮ್ ತಗೊಳ್ಬಹುದು. ನೆಕ್ಸ್ಟ್ ಇನ್ಕಮ್ ಡೈರೆಕ್ಟ್ ರಿಫರಲ್ ಕ್ಲಬ್ ಇನ್ಕಮ್. ನಾವು ಯಾವಾಗಾದರೆ 5 ಡೈರೆಕ್ಟ್ಸ್ ಮಾಡ್ತೀವೋ ಸಿಲ್ವರ್ ಕ್ಲಬ್ಗೆ ಅಚೀವ್ ಆಗ್ತೀವಿ. ಆವಾಗ ನಮಗೆ ಈಚ್ ಜಾಯ್ನಿಂಗ್ మీద $0.5 ಎಕ್ಸ್ಟ್ರಾ ಬರ್ತದೆ. ನೆಕ್ಸ್ಟ್ ಮೊದಲೇ ನಾವು ಸಿಲ್ವರ್ ಕ್ಲಬ್ನಲ್ಲಿ 5 ಡೈರೆಕ್ಟ್ಸ್ ಮಾಡಿವಲ್ವಾ, ಇನ್ನೊಂದು 5 ಡೈರೆಕ್ಟ್ಸ್ ನಮ್ಮ ಡೌನ್ನಲ್ಲಿ ಯಾವಾಗಾದರೆ 10 ಡೈರೆಕ್ಟ್ಸ್ ಆಗ್ತಾರೋ ಆವಾಗ ನಾವು ಗೋಲ್ಡ್ ಕ್ಲಬ್ಗೆ ಅಚೀವ್ ಆಗ್ತೀವಿ. ಈಚ್ ಜಾಯ್ನಿಂಗ್ ಮೇಲೆ $1 ಕೊಡ್ತಾರೆ. ಇಲ್ಲಿ ಇನ್ನೊಂದು 5 ಡೈರೆಕ್ಟ್ಸ್ ಅಂದರೆ ಟೋಟಲಿ 15 ಡೈರೆಕ್ಟ್ಸ್ ಯಾವಾಗಾದರೆ ಆಗ್ತದೋ ಆವಾಗ ನಾವು ರೂಬಿ ಕ್ಲಬ್ಗೆ ಅಚೀವ್ ಆಗ್ತೀವಿ. ಈಚ್ ಜಾಯ್ನಿಂಗ್ ಮೇಲೆ $0.5 ಕೊಡ್ತಾರೆ ನಮಗೆ. ನೆಕ್ಸ್ಟ್ ಇನ್ನೊಂದು 5 ಡೈರೆಕ್ಟ್ಸ್ ಅಂದರೆ ಟೋಟಲಿ 20 ಡೈರೆಕ್ಟ್ಸ್ ಆದಾಗ ನಾವು ಶಪೇರ್ ಕ್ಲಬ್ಗೆ ಅಚೀವ್ ಆಗ್ತೀವಿ. ಇಲ್ಲಿ ಈಚ್ ಜಾಯ್ನಿಂಗ್ ಮೇಲೆ $2 ಕೊಡ್ತಾರೆ. ಈಗ ಟೋಟಲಿ ನಾವು 4 ಕ್ಲಬ್ಸ್ಗೆ ಅಚೀವ್ ಆದರೆ ಫಸ್ಟ್ ಕ್ಲಬ್ನಿಂದ $0.5, ಸೆಕೆಂಡ್ ಕ್ಲಬ್ನಿಂದ $1, ಥರ್ಡ್ ಕ್ಲಬ್ನಿಂದ $1.5 ಆ್ಯಂಡ್ ಫೋರ್ತ್ನಿಂದ $2. ಟೋಟಲಿ 4 ಕ್ಲಬ್ಸ್ ಇನ್ಕಮ್ಗಳು ನಾವು ತಗೊಳ್ಳಬಹುದು. ನೆಕ್ಸ್ಟ್ ಇನ್ಕಮ್ ಡೈರೆಕ್ಟ್ ಗ್ಲೋಬಲ್ ಟೀಮ್ ಲೀಡರ್ಶಿಪ್ ರಾಯಲ್ಟಿ ಇನ್ಕಮ್. ಈ ಇನ್ಕಮ್ಗೆ ನಾವು ಅಚೀವ್ ಆಗಬೇಕು ಅಂದರೆ ನಮ್ಮ ಡೌನ್ನಲ್ಲಿ 5 ಶಪೇರ್ಸ್ ಇರಬೇಕು. ಅವರ ಅಚೀವ್ ಆದವರೆಲ್ಲರಿಗೂ ಕೂಡ ಕಂಪನಿ ಮೇಲೆ ಬರುವ ಈಚ್ ಜಾಯ್ನಿಂಗ್ನಿಂದ $2 ತೆಗೆದು ಎಲ್ಲರಿಗೆ ಈಕ್ವಲ್ ಆಗಿ ಶೇರ್ ಮಾಡ್ತಾರೆ. ಈಗ ನಾವು ಸೆಕೆಂಡ್ ಪ್ಲಾನ್ VIP ಪ್ಲಾಟಿನಮ್ ಇನ್ಕಮ್ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನಾವು $300 ಇನ್ವೆಸ್ಟ್ಮೆಂಟ್ ಮಾಡ್ಕೊಂತೀವಿ. ಇಲ್ಲಿ ಕೂಡ 100% ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಈಗ ನಾವು ಫಸ್ಟ್ ಲೆವೆಲ್ ಅಂದರೆ ಯಾರು ನಾವು ಇಂಟ್ರೊಡ್ಯೂಸ್ ಮಾಡಿದ ಪರ್ಸನ್ಸ್ ಕೂಡ ಯಾವಾಗಾದರೆ ಪ್ಲಾಟಿನಮ್ಗೆ ID ಆಕ್ಟಿವೇಶನ್ ಮಾಡ್ಕೊಂತಾರೋ ಆವಾಗ ಫಸ್ಟ್ ಲೆವೆಲಿಂದ ಈಚ್ ಮೆಂಬರ್ಗೆ $75 ಬರ್ತವೆ. ಎಕ್ಸಾಂಪಲ್ ಆಗಿ 10 ಮೆಂಬರ್ಸ್ ಆದರೆ ಎಷ್ಟು ಬರ್ತವೆ? ನಮಗೆ $750 ಬರ್ತವೆ. ಅದೇ ಸೆಕೆಂಡ್ ಲೆವೆಲ್ನಲ್ಲಿ ಈಚ್ ಮೆಂಬರ್ನಿಂದ $225 ಬರ್ತವೆ ನಮಗೆ. ಅಂದರೆ 100 ಮೆಂಬರ್ಸ್ಗೆ ಎಷ್ಟು ಬರ್ತದೆ? $22,500. ಇದರಲ್ಲಿ $3,000 ನಾವು ರೀಇನ್ವೆಸ್ಟ್ಮೆಂಟ್ಗೆ ಹೋಗ್ತದೆ. ರಿಮೈನಿಂಗ್ $23,250 ನಾವು ಪ್ಲಾಟಿನಮ್ ಇನ್ಕಮ್ನಲ್ಲಿ ಎರ್ನ್ ಮಾಡಬಹುದು. ನೋಡ್ರಿ ಫ್ರೆಂಡ್ಸ್, ಪ್ಲಾನ್ ಎಷ್ಟು ಅದ್ಭುತವಾಗಿ ಡಿಸೈನ್ ಮಾಡಿದಾರೋ. ಫಸ್ಟ್ ಲೆವೆಲ್ನಿಂದ ನಮಗೆ $75 ಅಂದರೆ ಎಷ್ಟು? 25% ಕೊಡ್ತಾ ಇದ್ದಾರೆ. ಅದೇ ನಮಗೆ ಸೆಕೆಂಡ್ ಲೆವೆಲ್ನಿಂದ ಈಚ್ ಮೆಂಬರ್ಗೆ $225 ಅಂದರೆ ಸೆಕೆಂಡ್ ಲೆವೆಲ್ನಲ್ಲಿ 75% ನಮಗೆ ಶೇರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್.
ಆದರೆ ಈ ಪ್ಲ್ಯಾನ್ನಲ್ಲಿ ಸ್ಮಾಲ್ ಕಂಡೀಷನ್ ಏನು, ನಮ್ಮ ಸೆಕೆಂಡ್ ಲೆವೆಲ್ನಲ್ಲಿ ಸೆಕೆಂಡ್ ಪರ್ಸನ್ $225 ನಮಗೆ ಬರಬೇಕು. ಅಂದರೆ ನಮ್ಮ ಫಸ್ಟ್ ಲೆವೆಲ್ನಲ್ಲಿ 2 ಮೆಂಬರ್ಸ್ ಇರಬೇಕು. ಥರ್ಡ್ ಪರ್ಸನ್ ಸೆಕೆಂಡ್ ಲೆವೆಲ್ನಲ್ಲಿ ಇನ್ಕಮ್ ನಮಗೆ ಬೇಕು ಅಂದರೆ ಫಸ್ಟ್ ಲೆವೆಲ್ನಲ್ಲಿ ಕೂಡ 3 ಮೆಂಬರ್ಸ್ ಇರಬೇಕು. ಇದೇ ಥರ ನಮ್ಮ ಫಸ್ಟ್ ಲೆವೆಲ್ನಲ್ಲಿ ಯಾವಾಗಾದರೆ 10 ಮೆಂಬರ್ಸ್ ಕಂಪ್ಲೀಟ್ ಆಗ್ತಾರೋ ಆವಾಗ ಅನ್ಲಿಮಿಟೆಡ್ ಆಗಿ ಸೆಕೆಂಡ್ ಲೆವೆಲ್ನಲ್ಲಿ ಎಷ್ಟು ಮೆಂಬರ್ಸ್ ಇಂಟ್ರೊಡ್ಯೂಸ್ ಆದರೂ ಕೂಡ ಈಚ್ ಮೆಂಬರ್ನಿಂದ $225 ಬಂದುಬಿಡ್ತವೆ. ಅದೇ ನಮ್ಮ ಫಸ್ಟ್ ಲೆವೆಲ್ನಲ್ಲಿ 5 ಮೆಂಬರ್ಸ್ ಇದ್ದರೆ ಸೆಕೆಂಡ್ ಲೆವೆಲ್ನಲ್ಲಿ 5 ಮೆಂಬರ್ಸ್ ಮಾತ್ರ ನಮಗೆ ಇನ್ಕಮ್ ಬರ್ತದೆ. ನೆಕ್ಸ್ಟ್ ಹೋಲ್ಡ್ನಲ್ಲಿರ್ತದೆ. ಯಾವಾಗಾದರೆ ನಾವು ಮೇಲೆ 10 ಮೆಂಬರ್ಸ್ ಕಂಪ್ಲೀಟ್ ಆಗ್ತಾವೋ ಆವಾಗ ನಮಗೆ ಬರ್ತದೆ ಇನ್ಕಮ್. ನೆಕ್ಸ್ಟ್ ನಾವು ಲೈಫ್ ಟೈಮ್ ಅವಾರ್ಡ್ಸ್, ರಿವಾರ್ಡ್ಸ್ ಆ್ಯಂಡ್ ಟ್ರಿಪ್ಸ್ ಫಾರ್ ಲೀಡರ್ಸ್ ಇನ್ಕಮ್ ನೋಡ್ಕಂದ್ರೆ ನಾವು 10 ಡೈರೆಕ್ಟ್ಸ್ ಮಾಡಿ ನಮ್ಮ ಸೆಕೆಂಡ್ ಲೆವೆಲ್ನಲ್ಲಿ ಯಾವಾಗಾದರೆ 100 ಮೆಂಬರ್ಸ್ ಕಂಪ್ಲೀಟ್ ಆಗ್ತಾರೋ ಅವಾಗೆ ನಮಗೆ iPhone 15 ವರ್ತಬಲ್ ₹75,000 ಪ್ಲಸ್ 10 grams ಗೋಲ್ಡ್ ವರ್ತಬಲ್ ₹75,000 ಪ್ಲಸ್ ದುಬೈ ಟ್ರಿಪ್ ವರ್ತಬಲ್ 1 lakh, ಟೋಟಲಿ 2,50,000 ವರ್ತಬಲ್ ರಿವಾರ್ಡ್ಸ್ ಇನ್ಕಮ್ನಲ್ಲಿ ನಾವು ತಗೊಳ್ಳಬಹುದು. ಈಗ ನಾವು ಥರ್ಡ್ ಪ್ಲ್ಯಾನ್, ಎಕ್ಸಲೆಂಟ್ ಪ್ಲ್ಯಾನ್ ಆದ ಡೈಮಂಡ್ ಇನ್ಕಮ್ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಈ ಡೈಮಂಡ್ ಇನ್ಕಮ್ಗೋಸ್ಕರ ನಾವು $3,000ನಿಂದ ಐಡಿ ಆಕ್ಟಿವೇಶನ್ ಮಾಡ್ಕೊಂತೀವಿ. ಅಷ್ಟೇ ಅಲ್ಲ, ಯಾರಾದರೆ ಪ್ಲಾಟಿನಮ್ ಇನ್ಕಮ್ನಲ್ಲಿ $3,000 ಎರ್ನ್ ಮಾಡ್ತಾರೋ ಅವರು ಮಾತ್ರ ಈ ಡೈಮಂಡ್ ಇನ್ಕಮ್ ತಗೊಳ್ಳೋಕ್ಕೆ ಬರ್ತದೆ. ಇಲ್ಲಿ ಕೂಡ ಸೇಮ್ ನಮ್ಮ ಫಸ್ಟ್ ಲೆವೆಲ್ನಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ ಪರ್ಸನ್ಸ್ ಯಾವಾಗಾದರೆ ಡೈಮಂಡ್ ಇನ್ಕಮ್ ಆಕ್ಟಿವೇಶನ್ ಮಾಡ್ಕೊಂತಾರೋ ಆವಾಗ ಈಚ್ ಮೆಂಬರ್ನಿಂದ $750 ಬರ್ತವೆ. 10 ಮೆಂಬರ್ಸ್ ಆದರೆ ಎಷ್ಟು ಬರ್ತದೆ ನಮಗೆ $7,500 ನಮ್ಮ ಫಸ್ಟ್ ಲೆವೆಲ್ನಲ್ಲಿ ಬರ್ತದೆ. ಸೆಕೆಂಡ್ ಲೆವೆಲ್ನಲ್ಲಿ ಈಚ್ ಮೆಂಬರ್ನಿಂದ $2,250 ಶೇರ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಸೆಕೆಂಡ್ ಲೆವೆಲ್ನಲ್ಲಿ 100 ಮೆಂಬರ್ಸ್ ಆಗ್ತಾರೆ, $2,25,000 ಎರ್ನ್ ಮಾಡ್ತೀವಿ. ಅದರಲ್ಲಿ $30,000 ರೀಇನ್ವೆಸ್ಟ್ಮೆಂಟ್ ಆಗ್ತದೆ. ರಿಮೈನಿಂಗ್ $2,32,500 ನಾವು ಈ ಡೈಮಂಡ್ ಇನ್ಕಮ್ನಲ್ಲಿ ಎರ್ನ್ ಮಾಡ್ಬೋದು. ಇಲ್ಲಿ ಕೂಡ ಸೇಮ್ ಕಂಡೀಷನ್ ಫ್ರೆಂಡ್ಸ್. ನಾವು ಯಾವಾಗಾದರೆ ಫಸ್ಟ್ ಲೆವೆಲ್ನಲ್ಲಿ 10 ಡೈರೆಕ್ಟ್ಸ್ ಕಂಪ್ಲೀಟ್ ಮಾಡ್ತೀವೋ ಆವಾಗ ಸೆಕೆಂಡ್ ಲೆವೆಲ್ನಲ್ಲಿ ಎಷ್ಟು ಮೆಂಬರ್ಸ್ ಇಂಟ್ರೊಡ್ಯೂಸ್ ಆದರೂ ಕೂಡ ನಮಗೆ ಇನ್ಕಮ್ ಬರ್ತದೆ. ನಾವು ಫಸ್ಟ್ ಲೆವೆಲ್ನಲ್ಲಿ 2 ಮೆಂಬರ್ಸ್ ಇದ್ದರೆ ಸೆಕೆಂಡ್ ಲೆವೆಲ್ನಲ್ಲಿ ಕೂಡ 2 ಮೆಂಬರ್ಸ್ಗೆ ಇನ್ಕಮ್ ಬರ್ತದೆ. ಫಸ್ಟ್ ಲೆವೆಲ್ನಲ್ಲಿ 5 ಮೆಂಬರ್ಸ್ ಇದ್ದರೆ ಸೆಕೆಂಡ್ ಲೆವೆಲ್ನಲ್ಲಿ 5 ಮೆಂಬರ್ಸ್ಗೆ ಬರ್ತದೆ. 10 ಡೈರೆಕ್ಟ್ಸ್ ಕಂಪ್ಲೀಟ್ ಆದ್ರೇ ಟೋಟಲಿ ಸೆಕೆಂಡ್ ಲೆವೆಲ್ನಲ್ಲಿ ಎಷ್ಟು ಮೆಂಬರ್ ಇನ್ಕಮ್ ಆದರೂ ಕೂಡ ತಗೊಳ್ಬಹುದು ನಾವು. ಈ ಪ್ಲ್ಯಾನ್ನಲ್ಲಿ ಲೈಫ್ ಟೈಮ್ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಆ್ಯಂಡ್ ಟ್ರಿಪ್ಸ್ ಫಾರ್ ಲೀಡರ್ಸ್ ನೋಡ್ಕೊಂಡ್ರೆ ನಾವು ಯಾವಾಗಾದರೆ 10 ಡೈರೆಕ್ಟ್ಸ್ ಕಂಪ್ಲೀಟ್ ಮಾಡ್ಕೊಂಡು ಸೆಕೆಂಡ್ ಲೆವೆಲ್ನಲ್ಲಿ 100 ಮೆಂಬರ್ಸ್ ಫಿಲ್ ಆಗ್ತಾರೋ ಅವಾಗ ನಮಗೆ iPad Pro 12.9 inches ವರ್ತಬಲ್ $1,50,000 ಪ್ಲಸ್ 20 grams ಗೋಲ್ಡ್ ವರ್ತಬಲ್ $1,50,000 ಪ್ಲಸ್ ಅಬ್ರಾಡ್ ಕಪಲ್ ಟ್ರಿಪ್ ವರ್ತಬಲ್ $2 lakhs, ಟೋಟಲಿ $5 lakhs ರಿವಾರ್ಡ್ಸ್ ಇನ್ಕಮ್ನಲ್ಲಿ ನಾವು ತಗೊಳ್ಬಹುದು. ಈಗ ನಾವು ಅದ್ಭುತವಾದ ಕ್ರೌನ್ ಪ್ಲಾನ್ $30,000 ಪ್ಲಾನ್ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಈ ಪ್ಲಾನ್ನಲ್ಲಿ ನಾವು 30,000ನಿಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತೀವಿ. ಅಷ್ಟೇ ಅಲ್ಲ, ಈ ಇನ್ಕಮ್ ನಾವು ಎರ್ನ್ ಮಾಡಬೇಕು ಅಂದರೆ ಪ್ಲಾಟಿನಮ್ ಆ್ಯಂಡ್ ಡೈಮಂಡ್ನಲ್ಲಿ 30,000 ಯಾರಾದರೆ ಎರ್ನ್ ಮಾಡ್ತಾರೋ ಅವರು ಮಾತ್ರನೇ ಇನ್ಕಮ್ ತಗೊಂತಾರೆ. ಇಲ್ಲಿ ಫಸ್ಟ್ ಲೆವೆಲ್ನಿಂದ $7,500 ಬರ್ತವೆ ನಮಗೆ. ಫಸ್ಟ್ 10 ಮೆಂಬರ್ಸ್ ಆದರೆ ನಮಗೆ ಎಷ್ಟು ಬರ್ತದೆ $75,000 ಬರ್ತವೆ. ಸೆಕೆಂಡ್ ಲೆವೆಲ್ನಲ್ಲಿ ಈಚ್ ಮೆಂಬರ್ಗೆ $22,500 ಕೊಡ್ತಾ ಇದ್ದಾರೆ. ನಮ್ಮ ಸೆಕೆಂಡ್ ಲೆವೆಲ್ನಲ್ಲಿ 100 ಮೆಂಬರ್ಸ್ ಆದರೆ ನಮಗೆ ಎಷ್ಟು ಬರ್ತದೆ $22,50,000 ನಾವು ಈ ಕ್ರೌನ್ ಇನ್ಕಮ್ನಲ್ಲಿ ಎರ್ನ್ ಮಾಡ್ಬೋದು. ಇಲ್ಲಿ ಕೂಡ ಸೇಮ್ ಕಂಡೀಷನ್ ಫ್ರೆಂಡ್ಸ್. ಫಸ್ಟ್ ಲೆವೆಲ್ನಲ್ಲಿ 10 ಮೆಂಬರ್ಸ್ ಇದ್ದರೆ ಸೆಕೆಂಡ್ ಲೆವೆಲ್ನಲ್ಲಿ ಎಷ್ಟು ಮೆಂಬರ್ಸ್ ಇಂಟ್ರೊಡ್ಯೂಸ್ ಆದರೂ ಕೂಡ ನಾವು ಇನ್ಕಮ್ ತಗೊಳ್ಬಹುದು. ಹಂಗಲ್ಲಲಾರ್ದೆ ನಾವು ಫಸ್ಟ್ ಲೆವೆಲ್ನಲ್ಲಿ 5 ಮೆಂಬರ್ಸ್ ಇದ್ದರೆ ಸೆಕೆಂಡ್ ಲೆವೆಲ್ನಲ್ಲಿ 5 ಮೆಂಬರ್ಸ್ ಇನ್ಕಮ್ನೇ ತಗೊಂತೀವಿ. ಫಸ್ಟ್ ಲೆವೆಲ್ನಲ್ಲಿ 6 ಮೆಂಬರ್ಸ್ ಇದ್ದರೆ ಸೆಕೆಂಡ್ ಲೆವೆಲಲ್ಲಿ 6 ಮೆಂಬರ್ಸ್ ಇನ್ಕಮ್ನೇ ತಗೊಂತೀವಿ. 10 ಡೈರೆಕ್ಟ್ಸ್ ಕಂಪ್ಲೀಟ್ ಮಾಡಿದಾಗ ಸೆಕೆಂಡ್ ಲೆವೆಲ್ನಲ್ಲಿದ್ದ ಎಲ್ಲರ ಇನ್ಕಮ್ ಬರ್ತದೆ ನಮಗೆ. ಈಗ ನಾವು ಲೈಫ್ ಟೈಮ್ ಅವಾರ್ಡ್ಸ್, ರಿವಾರ್ಡ್ಸ್ ಆ್ಯಂಡ್ ಟ್ರಿಪ್ಸ್ ಫಾರ್ ಲೀಡರ್ಸ್ ಇನ್ಕಮ್ ನೋಡ್ಕೊಂಡ್ರೆ ಯಾವಾಗಾದರೆ 10 ಡೈರೆಕ್ಟ್ಸ್ ಕಂಪ್ಲೀಟ್ ಆಗ್ತಾರೋ ಆ್ಯಂಡ್ ಸೆಕೆಂಡ್ ಲೆವೆಲ್ನಲ್ಲಿ 100 ಮೆಂಬರ್ಸ್ ಫಿಲ್ ಆದಾಗ ನಮಗೆ ಲಕ್ಸರಿ ಕಾರ್ ವರ್ತಬಲ್ $25 lakhs ಪ್ಲಸ್ 1 kg ಗೋಲ್ಡ್ ವರ್ತಬಲ್ $75 lakhs ಪ್ಲಸ್ ಲಕ್ಸರಿ ವಿಲ್ಲಾ ವರ್ತಬಲ್ $1 crore ಪ್ಲಸ್ ಯುರೋಪ್ ಕಪಲ್ ಟ್ರಿಪ್ ವರ್ತಬಲ್ $5 lakhs, ಟೋಟಲ್ $2 crore $5 lakhs ನಾವು ರಿವಾರ್ಡ್ಸ್ ಇನ್ಕಮ್ನಲ್ಲಿ ತಗೊಂತ ಇದ್ದೀವಿ. ಈ ಇನ್ಕಮ್ಗಳೆಲ್ಲ ನಮಗೆ
ಈ ರಿವಾರ್ಡ್ಸ್ ಇನ್ಕಮ್ಗಳು ವಿತ್ಡ್ರಾ ಮಾಡಿದಾಗ 10% ಡಿಡಕ್ಷನ್ ಮಾಡಿ ಅದರಲ್ಲಿ ಮತ್ತೆ 9.5% ರಿವಾರ್ಡ್ಸ್ ರೂಪದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ಕಮ್ ಗ್ಲೋಬಲ್ ಆಟೋ ಲೆವೆಲ್ ಇನ್ಕಮ್ ಆ್ಯಂಡ್ ಟೂರ್ ಪ್ರೋಗ್ರಾಮ್. ಇದು ಕಂಪ್ಲೀಟ್ಲಿ ನಾನ್ ವರ್ಕಿಂಗ್ ಇನ್ಕಮ್ ಫ್ರೆಂಡ್ಸ್. ನಾವು ಇಂಟ್ರೊಡ್ಯೂಸ್ ಆದಮೇಲೆ ನಮ್ಮ ಡೌಲ್ನಲ್ಲಿ ಯಾವಾಗಾದರೆ 5 ಮೆಂಬರ್ಸ್ ಫಿಲ್ ಆಗ್ತಾರೋ ಅವಾಗ ನಮಗೆ $25 ಬರ್ತವೆ ಆ್ಯಂಡ್ $25 ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೆಕೆಂಡ್ ಲೆವೆಲ್ನಲ್ಲಿ 25 ಮೆಂಬರ್ಸ್ ನಮ್ಮ ಟೀಮ್ ಆಗ್ತಾರೆ, $250 ಬರ್ತವೆ. ಅದರಲ್ಲಿ ಗೋವಾ ಟ್ರಿಪ್ 3 night 4 days ಇದ್ದು ರಿಮೈನಿಂಗ್ $50 ನಮ್ಮ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಮ್ಮ ಥರ್ಡ್ ಲೆವೆಲಿಂದ ನಾವು $1,250 ಎರ್ನ್ ಮಾಡ್ತೀವಿ, $750 ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತೆ ಬ್ಯಾಂಕಾಕ್ ಟೂರ್ 4 nights 5 days ಇರ್ತದೆ. ಫೋರ್ತ್ ಲೆವೆಲ್ ಕಂಪ್ಲೀಟ್ ಮಾಡಿದವರಿಗೆ $6,250 ಬರ್ತವೆ. ಅದರಲ್ಲಿ $3,250 ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡಿ ದುಬೈ ಕಪಲ್ ಟ್ರಿಪ್ 5 nights 6 days ಇರ್ತದೆ. ಫಿಫ್ತ್ ಲೆವೆಲ್ ಕಂಪ್ಲೀಟ್ ಮಾಡಿದವರಿಗೆ $15,625 ಬರ್ತವೆ. ಅದರಲ್ಲಿ $12,000 ನಮಗೆ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಸಿಂಗಪೂರ್ ಆ್ಯಂಡ್ ಮಲೇಷಿಯಾ ಟೂರ್ ಕಪಲ್ಸ್ 9 nights 10 days ಇರ್ತದೆ. ಈಗ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡಿದ್ರೆ ರಿಜಿಸ್ಟ್ರೇಷನ್ ಆರ್ ಫ್ರೀ ಇನ್ ಸಿಸ್ಟಮ್, ಆಕ್ಟಿವೇಶನ್ಸ್ ಆರ್ ಓನ್ಲಿ USDT BEP20, ಎನಿ ಇನ್ಕಮ್ ಜನರೇಟೆಡ್ 10% ಸಿಸ್ಟಮ್ ಸರ್ವಿಸ್ ಚಾರ್ಜಸ್ ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ಫಂಡ್ ವಿತ್ಡ್ರಾಲ್ 10% ಇರ್ತವೆ, ಅಡ್ಮಿನ್ ಚಾರ್ಜಸ್ ಅಪ್ಲೈಬಲ್ ಇದೆ. ಆ್ಯಂಡ್ ಡೈರೆಕ್ಟ್ ರಿಫರಲ್ ಕ್ಲಬ್ ಇನ್ಕಮ್ ಕ್ಲೋಸಿಂಗ್ ವೀಕ್ಲಿ ಎವ್ರಿ ಸಂಡೇ. ಆ್ಯಂಡ್ ಗ್ಲೋಬಲ್ ಆಟೋಪೋಲ್ ಇನ್ಕಮ್ ಎಲಿಜಿಬಿಲಿಟಿ ನೋಡ್ಕಂದ್ರೆ ನಾವು ಮಿನಿಮಮ್ 5 ರಿಫರಲ್ಸ್ ಮಾಡಿರಬೇಕು. ಇನ್ಕಮ್ ಆರ್ ಜನರೇಟೆಡ್ ಕ್ರಾಸಿಂಗ್ ಟು ಗ್ರೋತ್ ಆ್ಯಂಡ್ ವಿಡ್ರಾಲ್ ಈಸ್ ಕಂಪಲ್ಸರಿ ಟು ಎವ್ರಿ ಒನ್ ಇನ್ ಯುವರ್ ಕ್ರಿಪ್ಟೋ ವ್ಯಾಲೆಟ್. P2P ಈಸ್ ಸಪೋರ್ಟೆಡ್ ಓನ್ಲಿ ಥ್ರೂ ಅವರ್ ಕ್ರಿಪ್ಟೋ ವ್ಯಾಲೆಟ್. ನಮ್ಮ ಕ್ರಿಪ್ಟೋ ವ್ಯಾಲೆಟ್ನಿಂದ ಮಾತ್ರನೇ P2P ಸಪೋರ್ಟ್ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಫಂಡ್ ವಿಡ್ರಾಲ್ ಇನ್ USDT BEP20 ಅವೈಲಬಲ್ 24/7 ವಿತ್ ಡೈಲಿ ಅನ್ಲಿಮಿಟೆಡ್ ವಿಡ್ರಾಲ್. ಅಂದರೆ ನಾವು ಎಷ್ಟಾದರೂ ಕೂಡ ವಿಡ್ರಾ ಮಾಡ್ಕೊಳ್ಳಬಹುದು. ಆ್ಯಂಡ್ ಎನಿ ಕ್ರಿಪ್ಟೋ ವ್ಯಾಲೆಟ್ ಫಂಡ್ ಟ್ರಾನ್ಸ್ಫರ್ ಯೂಸರ್ಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ರಾಂಗ್ ಟ್ರಾನ್ಸಾಕ್ಷನ್ಸ್. ಅಂದರೆ ನಾವು ರಾಂಗ್ ಟ್ರಾನ್ಸಾಕ್ಷನ್ಸ್ ಮಾಡಿದರೆ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಕಂಪನಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಟೀಮ್ 24/7 ಕಂಪನಿ ಯಾವಾಗಲೂ ಆದರೂ ಕೂಡ ನಮಗೆ ಸಪೋರ್ಟ್ ಕೊಡ್ತಾ ಇದೆ. ಸೊ ಫ್ರೆಂಡ್ಸ್, ಇದು ನಮ್ಮ ಕಂಪನಿಯ ಪ್ಲಾನ್ ಡೀಟೇಲ್ಸ್, ಕಂಪ್ನಿನಲ್ಲಿರುವ ಬೆನಿಫಿಟ್ಸ್ ಎಲ್ಲ ಕ್ಲಿಯರ್ ಆಗಿ ನೋಡಿರಲ್ವಾ. ಹೀಗೆ ನೀವು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮನಿ ಎರ್ನ್ ಮಾಡ್ಕೊಂಡು ನಿಮ್ಮ ಲೈಫನ್ನ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.